ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತೀಯ ರೈಲ್ವೆಯ ಇತಿಹಾಸದಲ್ಲೇ ಈಗ ದೊಡ್ಡ ಕ್ರಾಂತಿ ನಡೀತಿದೆ. ಇದುವರೆಗೆ ನೀವು ಕುಳಿತು ಪ್ರಯಾಣಿಸುವ ವಂದೇ ಭಾರತ್ ರೈಲ್ಗಳನ್ನು ನೋಡಿದ್ರೆ ಹಳಿಗಳ ಮೇಲೆ ಚಲಿಸುವ 5 ಸ್ಟಾರ್ ಹೋಟೆಲ್ ಅಂತಲೇ ಖ್ಯಾತಿಯಾಗಿರೋ ನಮ್ಮ ವಂದೇ ಭಾರತ್ ಸ್ಲೀಪರ್ ರೈಲು ಹಳಿ ಏರೋಕೆ ಸಜ್ಜಾಗಿದೆ. ವಿಶೇಷ ಅಂದ್ರೆ ಈ ಹೈಟೆಕ್ ರೈಲ್ ಅನ್ನು ನಮ್ಮ ಬೆಂಗಳೂರಿನ BEML ಸಂಸ್ಥೆ ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸಿದೆ. ವಿಮಾನದಲ್ಲಿರುವ ಸೌಲಭ್ಯಗಳನ್ನು ಹೊಂದಿರೋ ಈ ರೈಲು ಎಲ್ಲಿಂದ ಎಲ್ಲಿಗೆ ಓಡುತ್ತೆ, ಟಿಕೆಟ್ ದರ ಎಷ್ಟಿರಲಿದೆ, ಇದರ ಅಸಲಿ ವಿಶೇಷತೆಗಳೇನು, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಭಾರತದ ಮೊದಲು ವಂದೇ ಭಾರತ್ ಸ್ಲೀಪರ್ ರೈಲ್ ಹಳಿ ಏರೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದನ್ನು ನೋಡಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಯಾಕಂದ್ರೆ ಇದು ಕೇವಲ ರೈಲಲ್ಲ, ಹಳಿ ಮೇಲೆ ಚಲಿಸೋ ವಿಮಾನ ಅನ್ನೋ ರೇಂಜ್ಗೆ BEML ವಿನ್ಯಾಸ ಮಾಡಿದೆ. ಇಲ್ಲಿರುವ ಬರ್ತ್ಗಳು ಎರ್ಗಾನಮಿಕ್ ವಿನ್ಯಾಸ ಹೊಂದಿದ್ದು ಸಾಫ್ಟ್ ಕುಷನ್ ಇರೋದ್ರಿಂದ ನಿಮಗೆ ಮನೆಯಲ್ಲಿ ಮಲಗಿದಷ್ಟೇ ಸುಖವಾದ ನಿದ್ರೆ ಸಿಗುತ್ತೆ. ರೈಲ್ ಎಷ್ಟೇ ವೇಗವಾಗಿ ಓಡಿದ್ರೂ ಒಳಗಡೆ ಸಣ್ಣ ಶಬ್ದವು ಕೇಳಿಸಿದಂತೆ ಸೌಂಡ್ ಪ್ರೂಫಿಂಗ್ ಮಾಡಿರೋದು ಇದರ ಹೈಲೈಟ್. ಇನ್ನು ಈ ರೈಲ್ನಲ್ಲಿ ಹೈಟೆಕ್ ವ್ಯವಸ್ಥೆಗಳ ಬಗ್ಗೆ ಹೇಳುತ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ವಿಮಾನದ ಮಾದರಿಯ ವ್ಯಾಕ್ಯೂಮ್ ಟಾಯ್ಲೆಟ್ಗಳು ಮಾತ್ರವಲ್ಲದೆ ಫಸ್ಟ್ AC ಬೋಗಿಯಲ್ಲಿ ಸ್ನಾನ ಮಾಡೋಕೆ ಶವರ್, ಕ್ಯೂಬಿಕಲ್ ಸೌಲಭ್ಯವನ್ನ ಮಾಡಲಾಗಿದೆ. ಇನ್ನು ಸುರಕ್ಷತೆ ವಿಚಾರಕ್ಕೆ ಬಂದ್ರೆ ರೈಲು ಡಿಕ್ಕಿ ತಪ್ಪಿಸೋ ಕವಚ್ ತಂತ್ರಜ್ಞಾನ, CCTV ಕ್ಯಾಮೆರಾಗಳು ಮತ್ತು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ವ್ಯವಸ್ಥೆ ಇದೆ. ಪ್ರತಿ ಸೀಟ್ ನಲ್ಲೂ ಮೊಬೈಲ್ ಚಾರ್ಜಿಂಗ್, ರೀಡಿಂಗ್ ಲೈಟ್ ಜೊತೆಗೆ ಅಂಧ ಪ್ರಯಾಣಿಕರಿಗಾಗಿ ಬ್ರೈಲ್ ಲಿಪಿಯ ಲೇಬಲ್ಗಳನ್ನ ಅಳವಡಿಸಲಾಗಿದೆ. ದೇಶದ ಈ ಚೊಚ್ಚಲು ಸ್ಲೀಪರ್ ರೈಲ್ ಅಸ್ಸಾಂನ ಗೌಹಾಟಿ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಡುವೆ ಸಂಚರಿಸಲಿದೆ. ಈ ರೈಲ್ನಲ್ಲಿ ಒಟ್ಟು 16 ಬೋಗಿಗಳಿದ್ದು ಇದರಲ್ಲಿ 11 ಬೋಗಿಗಳು ಥರ್ಡ್ AC, 4 ಬೋಗಿಗಳು ಸೆಕೆಂಡ್ AC ಮತ್ತು 1 ಬೋಗಿ ಫಸ್ಟ್ AC ಇರಲಿದೆ. ಇದು ಕಮ್ರೂಪ್, ಮೆಟ್ರೋಪಾಲಿಟನ್, ಮಾಲ್ಡಾ ಮತ್ತು ಹುಗ್ಲಿ ಸೇರಿದಂತೆ ಹಲವು ಜಿಲ್ಲೆಗಳ ಮೂಲಕ ಹಾದು ಹೋಗಲಿದೆ. ಒಟ್ಟು 823 ಪ್ರಯಾಣಿಕರು ಒಟ್ಟಿಗೆ ರಾಜ ವೈಭವದ ಪ್ರಯಾಣವನ್ನ ಇಲ್ಲಿ ಮಾಡಬಹುದು. ಇಷ್ಟೆಲ್ಲ 5 ಸ್ಟಾರ್ ಸೌಲಭ್ಯಗಳಿದ್ರೂ ಇದರ ಟಿಕೆಟ್ ದರ ಮಾತ್ರ ಸಾಮಾನ್ಯ ಜನರಿಗೆ ಹೊರೆಯಾಗದಂತೆ ನಿಗದಿ ಮಾಡಲಾಗಿದೆ. ಊಟದ ವ್ಯವಸ್ಥೆ ಸೇರಿದಂತೆ ಥರ್ಡ್ ACಗೆ ಸುಮಾರು 2300 ರೂಪಾಯಿ, ಸೆಕೆಂಡ್ ACಗೆ 3000 ರೂಪಾಯಿ ಮತ್ತು ಫಸ್ಟ್ ACಗೆ 3600 ರೂಪಾಯಿ ದರ ಇರಬಹುದು ಎಂದು ಹೇಳಲಾಗ್ತಾ ಇದೆ. ಗೌಹಾಟಿಯಿಂದ ಕೋಲ್ಕತ್ತಾಗೆ ಫ್ಲೈಟ್ ದರ 6 ರಿಂದ 10,000 ಇರುತ್ತದೆ. ಆದರೆ ವಿಮಾನದಂತಹ ಸೌಲಭ್ಯ ಸಿಗೋ ಈ ರೈಲಿನಲ್ಲಿ ಅದರ ಅರ್ಧದಷ್ಟು ಬೆಲೆಗೆ ನೀವು ತಲುಪಬಹುದು. ಈ ರೈಲು ಗಂಟೆಗೆ 160 ರಿಂದ 180 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ. ಅಂದ್ರೆ 1000 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿನ ದೂರದ ಪ್ರಯಾಣವನ್ನ ಕೇವಲ ಒಂದು ರಾತ್ರಿಯ ಅವಧಿಯಲ್ಲಿ ಇದು ಪೂರೈಸಲಿದೆ. ಇನ್ನು ಪ್ರಯಾಣಿಕರಿಗೆ ಆಯಾ ಪ್ರದೇಶದ ರುಚಿಕರ ಆಹಾರವನ್ನ ಅಂದ್ರೆ ಅಸ್ಸಾಮಿ ಮತ್ತು ಬೆಂಗಾಲಿ ಭೋಜನವನ್ನು ನೀಡಲಾಗುತ್ತದೆ. ಇದು ಕೇವಲ ಪ್ರಯಾಣವಲ್ಲ, ಒಂದು ಅದ್ಭುತ ಅನುಭವ ನೀಡೋಕೆ ಭಾರತೀಯ ರೈಲ್ವೆ ಸಜ್ಜಾಗಿದೆ. ಸದ್ಯ ಎಲ್ಲಾ ಪರೀಕ್ಷಾರ್ಥ ಸಂಚಾರಗಳು ಯಶಸ್ವಿಯಾಗಿ ಮುಗಿದಿದ್ದು ಜನವರಿ 18 ಅಥವಾ 20ರ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೈಲ್ಗೆ ಅಧಿಕೃತವಾಗಿ ಹಸಿರು ನಿಶಾನೆ ತೋರಿಸಲಿದ್ದಾರೆ. ಭಾರತದ ರೈಲ್ವೆ ವ್ಯವಸ್ಥೆ ಈಗ ಜಾಗತಿಕ ಮಟ್ಟಕ್ಕೆ ಏರುತ್ತಿದೆ ಅನ್ನೋದಕ್ಕೆ ಈ ವಂದೇ ಭಾರತ್ ಸ್ಲೀಪರ್ ರೈಲ್ವೆ ದೊಡ್ಡ ಸಾಕ್ಷಿ. ಹೊಸ ವರ್ಷದ ಆರಂಭದಲ್ಲೇ ಪ್ರಯಾಣಿಕರಿಗೆ ಸಿಕ್ತಿರೋ ಈ ದೊಡ್ಡ ಗಿಫ್ಟ್ ರೈಲ್ವೆ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.